ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದ್ಬಿಟ್ಟು ಗುರುವಾರದ ವ್ಲಾಗ್, ಅಂದರೆ ನಿನ್ನೆ ವ್ಲಾಗ್ ಇವತ್ತು ಎಡಿಟ್ ಮಾಡಾಕ್ತಾಯಿದ್ದೀನಿ. ಸೊ ನನ್ನ ಹೇರ್ಸ್ ಬಂದ್ಬಿಟ್ಟು ತುಂಬ ಡ್ರೈ ಆಗಿತ್ತು ಆ್ಯಂಡ್ ತುಂಬ ಫ್ರಿಝಿನೆಸ್ ಫೀಲ್ ಆಗ್ತಿತ್ತು ನನಗಂತೂ. ಸೊ ಏನಾದರೂ ನಾನು ಹೋಮ್ ರೆಮಿಡಿ ಮಾಡ್ಕೊಳೋಣ ಅಂತ ಆಫೀಸಿಂದ ಬಂದೆ, ಬಟ್ ಟೈಮೇ ಸಾಕಾಗಲಿಲ್ಲ. ಆ್ಯಂಡ್ ನಾನು ಆಲೋವೆರಾದು ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಕರೆಂಟೇ ಇರಲಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ಸೊ ಇನ್ನು ಎಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಕರೆಂಟ್ ಬರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಹೇರ್ ಮಾಸ್ಕ್ ಇತ್ತು, ಬಿ ಬ್ಲೆಂಡ್ ಅವ್ರದ್ದು. ಸೊ ಅದನ್ನೇ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಪ್ಲೈ ಮಾಡ್ಕೊತಾ ಇದ್ದೆ. ಇದು ಕೂಡ ತುಂಬ ಚೆನ್ನಾಗಿದೆ, ಬಟ್ ನ್ಯಾಚುರಲಾಗಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅಲೋವೆರಾ ಆ್ಯಂಡ್ ದಾಸವಾಳದ ಹೂವು ಎಲೆ ಎಲ್ಲ ಇರುತ್ತಲ್ವ, ಅದರಲ್ಲೇ ತುಂಬ ಚೆನ್ನಾಗಿ ಇನ್ನು ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗೆ. ಅದಕ್ಕೋಸ್ಕರ ಅದನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನಮ್ಮೂರಲ್ಲಿ ಕರೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಗ್ರೈಂಡ್ ಮಾಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಇದನ್ನೇ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಾಯಿದ್ದೆ. ನಾನು ಹೇರ್ ಮಾಸ್ಕ್ನ ಹೋಮ್ ರೆಮಿಡೀಸ್ನಲ್ಲಿ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಇದ್ರದ್ದು ವೀಡಿಯೋ ಮಾಡಿದ್ದೀನಿ. ತುಂಬ ಸಾಫ್ಟು ಸಿಲ್ಕಿ ಹೇರ್ಸ್ ನಿಮ್ಮದಾಗುತ್ತೆ ಆ್ಯಂಡ್ ಹೇರು ಕೂಡ ನಮಗೆ ಇನ್ನೂ ವಾಲ್ಯೂಮೈಸ್ ಆಗಿ ಕಾಣುತ್ತೆ. ತುಂಬ ದಟ್ಟ ಇದೆ ಕೂದಲು ಅನ್ನೋ ಥರ ಕಾಣ್ತಾ ಇರುತ್ತೆ. ಇದನ್ನು ಬಂದ್ಬಿಟ್ಟು ಟೋ ಪಾರ್ಟಿಷನ್ ಆಗಿ ಮಾಡಿಕೊಂಡು ಅಪ್ಲೈ ಮಾಡಬೇಕು ನೀಟಾಗಿ. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬಾರ್ದು. ಸೊ ಎಂಡ್ಸ್ಗೆ, ಅಂದರೆ ಕೂದಲು ಹೆಂಡಿರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇದು ಸ್ಪ್ಲಿಟ್ ಎಂಡ್ಸು, ಫ್ರೀಝಿನೆಸ್ಸು ಆ್ಯಂಡ್ ಡ್ರೈನೆಸ್ ಏನೇ ಇದ್ದರೂ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ವಾರಕ್ಕೊಂದು 2 ಸರಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಯಾವಾಗಾರ ಫಂಕ್ಷನ್ಸ್ ಇದ್ದಾಗ ಅಥವಾ ಏನಾದ್ರು ನನ್ನ ಹೇರ್ಸು ತುಂಬ ಡ್ರೈ ಅನ್ಈಸಿ ಫೀಲ್ ಆಗ್ತಿದ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಸೊ ನಾನು ಡೈಲಿ ಕೂದಲನ್ನ ಅಂದರೆ ಬಿಡೋದ್ರಿಂದ ಜಡೆ ಎಣಿಯೋದಿಲ್ಲ, ಹಾಗೆ ಒಂದು ಕ್ಲಿಪ್ಪಾಗಿ ಬಿಡೋದ್ರಿಂದ ಜಾಸ್ತಿ ಡ್ರೈನೆಸ್ ಅಂತ ಅನ್ನಿಸ್ತಾನೆ ಇರುತ್ತೆ. ಆ್ಯಂಡ್ ಯಾವಾಗಲೂ ಕೂಡ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿರಲ್ಲ. ವಾರಕ್ಕೊಂದು ಸರಿ ಅಪ್ಲೈ ಮಾಡ್ತೀನಿ, ಅದು ಒಂದು ಸತಿ ಅಪ್ಲೈ ಮಾಡೋದೇ ಇಲ್ಲ. ಹಾಗಾಗಿ ಹಂಗಂತ ನನಗೆ ಆ ಥರ ಫೀಲ್ ಆಗುತ್ತೆ. ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮಗೆ ಕೂದಲಿಗೆ ಮಾತ್ರ ನೀಟಾಗಿ ಎಣ್ಣೆ ಅಪ್ಲೈ ಮಾಡಬೇಕು. ನಾವು ಸ್ನಾನ ಮಾಡೋಕ್ಕಿಂತ 1-2 ಅವರ್ ಮುಂಚೆ ಆದರೂ ಅಪ್ಲೈ ಮಾಡಿ ನಾವು ಸ್ನಾನ ಮಾಡಬೇಕು. ಒಂದೊಂದ್ಸರಿ ನನಗೆ ಲೇಸಿನೆಸ್ ಇದ್ದಾಗ, ಅಯ್ಯೋ ಯಾರು ಸ್ನಾನ ಮಾಡುವಾಗ ತಲೆ ಎಣ್ಣೆ ಹಾಕೋದಂದರೆ ಯಾರು ಚೆನ್ನಾಗಿ ತೊಳ್ಕೊಂಡು ಕೂತ್ಕೊತಾರೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಲೇಸಿನೆಸ್ ಬಂದುಬಿಟ್ಟು ಒಂದೊಂದ್ಸರಿ ನಾನು ಎಣ್ಣೆ ಅಪ್ಲೈ ಮಾಡಲ್ಲ. ಇಲ್ಲಾಂದರೆ ಒಂದೊಂದ್ಸತಿ ಕೂದಲು ಬಗ್ಗೆ ತುಂಬ ಕೇರ್ ಬಂದಾಗ, ಅಯ್ಯೋ ನನ್ನ ಕೂದಲು ನಾನು ಮೇಂಟೈನ್ ಮಾಡಬೇಕು, ಕಾಪಾಡ್ಕೊಬೇಕು ಅಂತ ಏನು ಸ್ಯಾಟರ್ಡೇ ಈವ್ನಿಂಗ್ ಬಂದಿದ್ದ ತಕ್ಷಣ ಆಫೀಸಿಂದ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಒಂದೊಂದ್ಸರಿ ಅಪ್ಲೈಯೇ ಮಾಡ್ಕೊಳಲ್ಲ. ಹೋಗೋದ್ರು ಹೋಗ್ತವೆ ಅಂತ ಸುಮ್ಮನಾಗ್ಬಿಡ್ತೀನಿ. ಸೊ ಹಿಂಗೆ ಲೇಸಿನೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ ಒಂದೊಂದು ಕಾರಣದಿಂದ. ಸೊ ಅದನ್ನ ಹಾಗಾಗಿ ಸ್ಕಿಪ್ ಮಾಡ್ತಾರೆ. ಇಲ್ಲಾಂದರೆ ಈ ಥರ ರೆಡಿಮೇಡ್ ಇರುತ್ತಲ್ಲ ಹೇರ್ ಮಾಸ್ಕು, ಆ ಥರ ಎಲ್ಲ ಯೂಸ್ ಮಾಡ್ತಾರೆ ಅಷ್ಟೇ. ಸೊ ನಾನು ಮುಂಚೆ ರೋಸ್ಮೆರಿದು ಲೀವ್ಸ್ ಎಲ್ಲ ಅಪ್ಲೈ ಮಾಡೀನಿ. ಈಗ ಒಂದು ಸ್ವಲ್ಪ ಲೇಸಿನೆಸ್ ಅಂತ ತುಂಬ ಬಂದ್ಬಿಟ್ಟಿದೆ. ಸ್ಕಿನ್ ಕೇರ್, ಹೇರ್ ಕೇರ್ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಸುಮ್ಮನೆ ಆಫೀಸಿಂದ ಬಂದು ಮಲ್ಕೊಂಬಿಡೋದು, ಇದೇ ಆಗ್ತಾಯಿದೆ. ಸೊ ನಾನು ಸ್ಕಿನ್ ಕೇರ್ ಬಗ್ಗೆ ಆ್ಯಂಡ್ ಹೇರ್ ಕೇರ್ ಬಗ್ಗೆ ಇನ್ನೂ ಚೆನ್ನಾಗಿ ಕೇರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇನ್ನು ಮುಂದೆ ನೋಡಬೇಕು. ಸೊ ಅದನ್ನು ತುಂಬ ನೀಟಾಗಿ ಎಲ್ಲ 2 ಕಡೆನೂ ಅಪ್ಲೈ ಮಾಡಿ, ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಲ್ಲ, ಮಧ್ಯದಲ್ಲಿ ಎಡ್ಜಸ್ಸು ಆ್ಯಂಡ್ ಲಾಸ್ಟ್ ಲೆಂತ್ವರೆಗೂ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ. ಒಂದು 1/2 ಅವರ್ ಬಿಡಬೇಕು. ಸೊ ನಿಮಗೆ ಅದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಪ್ರಾಡಕ್ಟು. ನೀವು ಕೂಡ ಈಸಿಯಾಗಿ ಬೈ ಮಾಡ್ಬೋದು. ಆ ವೆಬ್ಸೈಟಲ್ಲಾರ ಬೈ ಮಾಡ್ಬೋದು, ಅಥವಾ ನೈಕಾ, ಫ್ಲಿಪ್ಕಾರ್ಟು ಈ ಥರ ಎಲ್ಲ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಸೊ ಅಲ್ಲೂ ಕೂಡ ಬೈ ಮಾಡ್ಬೋದು. ಲಿಂಕ್ ಶೇರ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ಅದಾದಮೇಲೆ ಗುರುವಾರ ನಮ್ಮ ದೇವರು ವಾರ. ಸೊ ನಾನು ವಾರ ಮಿಸ್ ಮಾಡೋದೇ ಇಲ್ಲ. ಗುರುವಾರ ಮಾತ್ರ ಪೂಜೆ. ಬೆಳಗ್ಗೆ ಹೊತ್ತಂತೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಬೇಗ ಆಫೀಸ್ ಇರೋದ್ರಿಂದ ಬೇಗ ಹೋಗಬೇಕು. ಬೆಳಗ್ಗೆ ಹೊತ್ತೆದ್ದು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಮನಸ್ಸಿದ್ರೆ ಮಾರ್ಗ ಅಂತ ಎದ್ದು ಒಂದೊಂದು ಸರಿ ಮಾಡಿಬಿಡ್ತೀನಿ, ಒಂದೊಂದು ಸರಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ ಈ ಥರ ಬೇಡ ಅಂದ್ಬಿಟ್ಟು ಒಂದೇ ಸರಿ ಮುಂಚೆನೇ ಮಾಡೋಂಗೆ ಮಾಡ್ಕೊಂಬಿಟ್ಟಿದ್ದೀನಿ. ಮುಂಚೆ ಎಲ್ಲ ನಾನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಮಾರ್ನಿಂಗ್ ಪೂಜೆ ಮಾಡಿಯೇ ನಾನು ಟಿಫನ್ ತಿಂತಿದ್ದು. ಅಲ್ಲಿವರೆಗೂ ನೀರು ಕೂಡ ಕುಡಿತಿರಲಿಲ್ಲ, ಆ ರೀತಿ ಪೂಜೆ ಮಾಡ್ತಿದ್ದೆ. ಬಟ್ ಈಗ ಆಫೀಸ್ಗೆಲ್ಲ ಹೋಗಬೇಕು, ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನಿದ್ದೆ ಸರಿಯಾಗಲ್ಲ ಅಂದ್ಬಿಟ್ಟು
ಈಗ ಸಂಜೆ ಟೈಮೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವತ್ತೂ ತಪ್ಪೋದು ಗುರುವಾರ ಮಾತ್ರ ಪೂಜೆ ತಪ್ಪಲ್ಲ. ತಿಂಗಳಲ್ಲಿ 1 ವಾರ ಮಾತ್ರ ಮಿಸ್ ಆಗೇ ಆಗುತ್ತೆ. ಸೊ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲರಿಗೂ. ಆ ಒಂದು ವಾರ ಮನೇಲಿ ಯಾರಾದರೂ ಪೂಜೆ ಮಾಡ್ತಾರೆ, ನಮ್ಮಮ್ಮ ಮಾಡ್ತಾರೆ. ಇನ್ನು ಮಿಕ್ಕಿದ್ದು ಗುರುವಾರ ಟೈಮೆಲ್ಲ ನಾನೇ ಮಾಡ್ತೀನಿ. ಸೊ ಗುರುವಾರ ಅಂದ್ರಂತೂ ಸೊ ನನ್ನ ಫೇವ್ರೆಟ್ ದೇವರು, ನಮ್ಮ ಮನೆ ದೇವರು ನೆಲ್ಲುರಂಗ. ಅದು ಬಿಟ್ಟಾದಮೇಲೆ ಸೊ ನನ್ನ ರಾಘವೇಂದ್ರ ಸ್ವಾಮಿನೇ ಜಾಸ್ತಿ ನಂಬೋದು. ಅದೇನು ಅಂತ ಗೊತ್ತಿಲ್ಲ, ನಾನು ಅವ್ರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂಥರ ನನಗೆ ಪಾಸಿಟಿವ್ ವೈಬ್ಸು. ಏನಾರ ನಾನು ಪೂಜೆ ಮಾಡಬೇಕಾದ್ರೆ ನಾನು ಕೇಳ್ಕೊತಾ ಇದ್ದೆ, ನನಗೆ ಒಂಥರ ಮನಃಶಾಂತಿ ಅನಿಸ್ತಿರುತ್ತೆ. ಓ, ನಮ್ಮ ಕಡೆ ಇದ್ದಾರೆ ರಾಘವೇಂದ್ರು ಅಂತ. ಸೊ ನಾನು ಆವಾಗಿಂದ ತುಂಬ ನಂಬ್ತೀನಿ ರಾಘವೇಂದ್ರ ಸ್ವಾಮಿನ. ನಾನು ಏನಾರ ಕಷ್ಟ ಇದ್ದಾಗ ಅಥವಾ ಏನೋ ಪ್ರಾಬ್ಲಮ್ ಆಗಿದೆ ಅಂದಾಗ ನಾನು ರಾಘವೇಂದ್ರ ಸ್ವಾಮಿದು ಒಂದು ಮಂತ್ರ ಹೇಳ್ಕೊಂಬರ್ತೀನಿ. ಇಮಿಡಿಯೇಟಾಗಿ ನನಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಲ್ಲ, ಒಂದು ಮನಃಶಾಂತಿಯನ್ನು ಸಿಗುತ್ತೆ, ಟೈಮ್ ಆದರೂ ಸಿಕ್ಕೇ ಸಿಗುತ್ತೆ ಅದು ಸಾಲ್ವ್ ಆಗೋಕ್ಕೆ. ಆ ಮಂತ್ರ ಯಾವುದು ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದನ್ನು ದಿನಕ್ಕೆ ಒಂದು 21 ಸರಿನಾರ ಹೇಳ್ಕೊಂಡ್ರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ನನಗೆ ಯಾವಾಗಾರ ನನ್ನ ಜ್ಞಾಪನಕ್ಕೆ ಬಂದಾಗೆಲ್ಲ ಹೇಳ್ಕೊತಾನೆ ಇರ್ತೀನಿ ಮಂತ್ರನ. ಸೊ ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ನನ್ನ ಸ್ಕಿನ್ ಒಂದು ಸ್ವಲ್ಪ ರಫ್ ಅಂತ ಫೀಲ್ ಆಗ್ತಿತ್ತು. ಫುಲ್ಲು ಡ್ರೈ ಒಂದು ಸ್ವಲ್ಪ ಏನೋ ಅನ್ಈವನ್ ಸ್ಕಿನ್ ಟೋನ್ ಥರ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಹೆಚ್ಚು ಬೆಚ್ಚು ಫೀಲಿಂಗ್ ಇತ್ತಲ್ಲ, ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ, ನೀವು ನೋಡ್ಕೊಬೋದು. ಪೂಜೆ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಇರೋ ಸ್ಕಿನ್ನೆಲ್ಲ ಒಂಥರ ಅನಿಸ್ತಾಯಿದೆ ಡ್ರೈ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡ್ಕೊಳಕ್ಕೆ ಹೋದೆ. ಇದು ಬಿಗಿನರ್ಸ್ಗೆ ಅಂತ ಇನ್ನೂ ಒಂದು ಬರುತ್ತೆ, ಏಚೆ ಬೇಚೆ ಫೀಲಿಂಗು. ನಾನಿಲ್ಲಿ ಧರ್ಮಕ್ಕೆ ಅವ್ರದ್ದು ತೊಗೊಂಡಿರೋದು. ಬಿಗಿನರ್ಸ್ಗೆ ಬೇರೆ ಆ್ಯಂಡ್ ಬಿಗಿನರ್ಸ್ ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋರಿಗೆ ಬೇರೆ ಆ ಥರ ಇರುತ್ತೆ. ಸೊ ನೀವು ಸ್ಟಾರ್ಟ್ ಈಗ ಮಾಡ್ತಾಯಿದ್ದೀರ ಅನ್ನೋದಾದರೆ ಬಿಗಿನರ್ಸ್ ಅನ್ನೋದು ತೊಗೊಬೇಕು. ಇದರಲ್ಲಿ ಯಾಕೆಂದರೆ ಸ್ಕಿನ್ನು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈಗ ಯೂಸ್ ಮಾಡ್ತಾಯಿರೋದು 30% AHA ಆ್ಯಂಡ್ 5% BHA. ಬಿಗಿನರ್ಸ್ಗಾದರೆ 15% AHA 1% BHA ಈ ಥರ ಬರುತ್ತೆ. ಸೊ ನೀವು ನೋಡಿ ತೊಗೊಂಡು ಯೂಸ್ ಮಾಡಬೇಕು. ಸೊ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಸ್ಕಿನ್ನ ವೈಪ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಇದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು. ಸೊ ಇದನ್ನು ಅಪ್ಲೈ ಮಾಡಿದಾಗ ಸ್ಕಿನ್ ಒಂಥರ ಇಚ್ಚಿಂಗು ಮತ್ತು ಬರ್ನಿಂಗ್ ಥರ ಆಗ್ತಾಯಿದ್ರೆ ಅಂದರೆ ಇದು ವರ್ಕ್ ಆಗ್ತಾಯಿದೆ ಅಂತಲೇ ಅರ್ಥ. ಸೊ ಬರ್ನಿಂಗ್ ಆಗ್ತಾಯಿದೆ ಅಂದ ತಕ್ಷಣ ಮುಖ ತೊಳೆಯೋದಲ್ಲ. ಸೊ ಜಾಸ್ತಿ ಬರ್ನಿಂಗ್ ಆಗ್ತಾಯಿದೆ ಅಂದರೆ ಆಗಲೇ ಕೋಲ್ಡ್ ವಾಟರಿಂದ ವಾಶ್ ಮಾಡಿಬಿಡಿ. ನಾರ್ಮಲಾಗಿ ಬರ್ನಿಂಗ್ ಆಗ್ತಾಯಿದೆ ಅಂದರೆ ಅದು ವರ್ಕ್ ಆಗ್ತಾಯಿದೆ ಅಂತ ಅರ್ಥ. ಸೊ 10 ಮಿನಿಟ್ಸ್ ಬಿಟ್ಟು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ನ ಮಾಡ್ಕೊಬೇಕು. ನೀವು ಯಾವ್ದು ಫೇಸ್ ವಾಶ್ ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೊಬೇಕು ನೀಟಾಗಿ. ಸೊ ನನ್ನ ಫೇಸಲ್ಲಿ ಪಿಂಪಲ್ಸ್ ಅನ್ನೋದು ಆಗೋದೇ ಇಲ್ಲ. ತಿಂಗಳಿಗೆ ಒಂದು ಸರಿ ಯಾವಾಗೋ ಆಗೋದು. ಬಟ್ ಈ ಸರಿ ಬಂದಿರೋ ಪಿಂಪಲ್ ಮಾತ್ರ ಇಲ್ಲಿ ಗಲ್ಲದ ಮೇಲೆ ಬಂದ್ಬಿಟ್ಟಿದೆ. ಎಷ್ಟು ದಪ್ಪ ಆಗಿದೆ ಅಂದರೆ ಅದು ಬಂದಾಗ ಅಷ್ಟೇ ನೋವು ಕೊಡ್ತಾಯಿತ್ತು, ಅದಿನ್ನೂ ಹೋಗೇ ಇಲ್ಲ. ಸೊ ಅದಕ್ಕೆ ಏನಾರು ಒಂದು ದಾರಿ ಮಾಡಬೇಕು. ಅದಾದಮೇಲೆ ನಾನು ನೈಟ್ ಸ್ಕಿನ್ ಕೇರ್ ರೂಟೀನ್ ಮಾಡಿಕೊಂಡೆ. ಇನ್ನೇನಿಲ್ಲ, ನಾರ್ಮಲಾಗಿ ನೈಟ್ ಕ್ರೀಮು ಆ್ಯಂಡ್ ಲಿಪ್ ಬಾಂಬು ಇಷ್ಟೇ. ಸೊ ಇದೆಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡು ಇವತ್ತಿನ ದಿನದ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋಯಿಂದ ನಿಮಗೆ ಒಂದು ಸ್ವಲ್ಪನಾರು ಯೂಸ್ಫುಲ್ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಒಂದು ವಿಷಯ ಹೇಳಬೇಕಿತ್ತು. ಸೊ ನಾನು ವೀಡಿಯೋ ಮಾಡೋದು ನೋಡಿ ನನ್ನ ಮಗಳು ಕೂಡ ನಮ್ಮ ಅಪ್ಪನ ಫೋನ್ ತೊಗೊಂಡು ವೀಡಿಯೋ ಆನ್ ಮಾಡಿಕೊಂಡು ಹಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಥರ.